ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಇತ್ತ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕ ನಡೆಯುತ್ತಿದ್ದರೆ ಅತ್ತ ನವದೆಹಲಿಯ ಲೋಧಿ ರಸ್ತೆಯ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಚಟುವಟಿಕೆಗಳು ಬಿರುಸಾಗಿವೆ. ಇತ್ತ ಡಿ.ಕೆ.ಶಿ ಅವರ ಮುಖ್ಯಮಂತ್ರಿ ಹುದ್ದೆಗೆ ಯಾವುದೇ ವಿಘ್ನ ಬರದಂತೆ ಹೋಮ ಹವನಗಳು ನಡೆಯುತ್ತಿದ್ದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿ.ಕೆ.ಶಿಗೆ ಸಂಬಂಧಿಸಿದ ಕಡತ ಯಜ್ಞದಲ್ಲಿ ಮುಳುಗಿದೆ. ಅಧಿಕಾರಿಗಳ ತಂಡವೊಂದು ದಿಲ್ಲಿಯಿಂದ ಬೆಂಗಳೂರಿನ ಹೆಬ್ಬಾಳ ಬಳಿಯ ಸಿಬಿಐ ಕಚೇರಿಗೆ ಬಂದಿಳಿದಿದೆ ಎನ್ನುವ ವಿಶ್ವಾಸಾರ್ಹ ಮಾಹಿತಿ ದೊರೆತಿದೆ. ಹೌದು, ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಾರೆ. ಎಲ್ಲರ ದೃಷ್ಟಿ ಅದರ ಕಡೆಯೇ ನೆಟ್ಟಿದೆ. ಕನಕಪುರದ ಬಂಡೆಯ ಬಗೆಗಿನ ಜೀವನ, ಸಾಧನೆ, ನಡೆದು ಬಂದ ಹಾದಿ, ರಾಜಕೀಯ ಚಾಣಾಕ್ಷತನ, ಸಿಎಂ ಕುರ್ಚಿಗೇರಲು ಹಾಕಿದ ಪಟ್ಟುಗಳ ಬಗ್ಗೆ ವ್ಯಾಪಕವಾದ ಚರ್ಚೆಯಾಗುತ್ತಿದೆ. ಮಾಧ್ಯಮಗಳು ಹೊಸ ಸಿಎಂ ಸಂಪುಟ ರಚನೆ ಸುದ್ದಿಗಳತ್ತ ಫೋಕಸ್ ಮಾಡುತ್ತಿರುವಾಗ ಸದ್ದಿಲ್ಲದೆ ಇದೊಂದು ಬೆಳವಣಿಗೆ ನಡೆದಿದೆ. ಈ ಕ್ಷಣಕ್ಕೂ ಉಸಿರಾಡುತ್ತಿರುವ ಡಿ.ಕೆ. ಶಿವಕುಮಾರ್ ವಿರುದ್ಧದ ಸಿಬಿಐ ಪ್ರಕರಣಕ್ಕೆ ವೇಗ ತುಂಬಲು ಮೇಲೆಬ್ಬಿಸಲು ಹಠಾತ್ ಕಾರ್ಯಾಚರಣೆಗಳು ಆರಂಭವಾಗಿವೆ. ಕೇಂದ್ರ ಸರ್ಕಾರದ ಟಾಪ್ ಬಾಸ್ ಒಬ್ಬರ ಆದೇಶದ ಮೇರೆಗೆ ನವದೆಹಲಿಯ ಸಿಬಿಐ ಹೆಡ್ ಕ್ವಾರ್ಟರ್ಸ್ನಲ್ಲಿ ಉನ್ನತ ಅಧಿಕಾರಿಗಳ ಸಭೆಯೊಂದು ನಡೆದಿದೆ. ಡಿ.ಕೆ.ಶಿಯ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಶಕ್ತಿ ತುಂಬಲು ಕೇಂದ್ರ ತನಿಖಾ ತಂಡ ಗಂಭೀರ ಸಿದ್ಧತೆ ನಡೆಸಿದ್ದು ಸಿಬಿಐ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಎನ್ನಲಾಗಿದೆ. ಹಾಗಾದರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಈಗಲೂ ಡಿ.ಕೆ.ಶಿ ಅವರ ನೆತ್ತಿ ಮೇಲೆ ತೂಗುಗತ್ತಿ ನೇತಾಡುತ್ತಿದೆಯಾ? ಬಂಡೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಇನ್ನೂ ಖುಲಾಸೆಯಾಗಿಲ್ಲ ಏಕೆ? ಡಿ.ಕೆ.ಶಿ ವಿರುದ್ಧದ ಇಡಿ, ಐಟಿ, ಸಿಬಿಐ ಪ್ರಕರಣಗಳ ಸ್ಥಿತಿಗತಿ ಏನು? ಅವು ಮುಖ್ಯಮಂತ್ರಿಗೆ ಕಂಟಕ ತರುವುದು ಖಚಿತವಾ? ಬಂಧನಕ್ಕೊಳಗಾಗುವ ಸಾಧ್ಯತೆಗಳೇನಾದರೂ ಇವೆಯಾ? ಅತ್ಯಂತ ಪ್ರಮುಖವಾಗಿ ಸಿಬಿಐ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿಳಿದಿರುವುದೇಕೆ? ಈ ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗುತ್ತೇನೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ದ ಆ ಒಂದು ಹೇಳಿಕೆ ನಿಮಗೆ ನೆನಪಿರಬಹುದು. ಅವರು ತಮ್ಮ ವಿರುದ್ಧದ ಇಡಿ, ಐಟಿ, ಸಿಬಿಐ ಪ್ರಕರಣಗಳ ಬಗ್ಗೆ ಮಾತನಾಡುತ್ತಾ, ನಾನು ಜೀವಂತ ಇರುವವರೆಗೂ ಈ ಕೇಸ್ಗಳು ಮುಗಿಯಲ್ಲ. ರಾಜಕೀಯವಾಗಿ ನನ್ನನ್ನು ಗುರಿಯಾಗಿಸಿ ಯಾವತ್ತಿಗೂ ಮುಗಿಯದ ಕಾನೂನು ಹೋರಾಟಗಳಲ್ಲಿ ಸಿಲುಕಿಸಲಾಗಿದೆ. ಅದಕ್ಕಾಗಿಯೇ ನನ್ನ ಮಗನನ್ನು ಲಾಯರ್ ಮಾಡುತ್ತಿದ್ದೇನೆ ಅಂದಿದ್ದರು. ಆ ಮಾತುಗಳು ಅಕ್ಷರಶಃ ನಿಜ. ನ್ಯಾಯಾಲಯಗಳು ಮತ್ತು ತನಿಖಾ ಸಂಸ್ಥೆಗಳ ಇಕ್ಕಳದಲ್ಲಿ ಸಿಲುಕಿರುವ ಡಿ.ಕೆ. ಅಷ್ಟು ಸುಲಭವಾಗಿ ಪಾರಾಗಲು ಸಾಧ್ಯವೇ ಇಲ್ಲ. ಈಗ ಮುಖ್ಯಮಂತ್ರಿಯಾಗಿರುವಾಗ ಆ ಪ್ರಕರಣಗಳು ಮತ್ತೆ ಅವರನ್ನು ಬೆನ್ನತ್ತಿ ಬರುತ್ತಿವೆ. ಡಿ.ಕೆ. ಶಿವಕುಮಾರ್ ಬಂಧನಕ್ಕೆ ಕಾರಣವಾಗಿದ್ದ ಇಡಿ ಪ್ರಕರಣವನ್ನು ನೋಡುವುದಾದರೆ 2017ರಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದೆಹಲಿಯ ಡಿ.ಕೆ.ಶಿ ನಿವಾಸದ ಮೇಲೆ ದಾಳಿ ನಡೆಸಿ ಸುಮಾರು 8.5 ಕೋಟಿ ರು ನಗದು ವಶಪಡಿಸಿಕೊಂಡಿದ್ದರು. ಇದರ ಆಧಾರದ ಮೇಲೆ ಇಡಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿಕೊಂಡಿತ್ತು. 2019ರ ಸೆಪ್ಟೆಂಬರ್ನಲ್ಲಿ ಡಿ.ಕೆ.ಶಿಯನ್ನು ಬಂಧಿಸಲಾಗಿತ್ತು. ಇವರು 800 ಕೋಟಿ ರು ಬೇನಾಮಿ ಆಸ್ತಿ ಹೊಂದಿದ್ದಾರೆ. 317 ಬ್ಯಾಂಕ್ ಅಕೌಂಟ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ. 18 ವರ್ಷದ ಅವರ ಮಗಳು ಐಶ್ವರ್ಯ 108 ಕೋಟಿ ರು ಒಡತಿಯಾಗಿದ್ದಾರೆ. ಮಗಳ ಹೆಸರಿನಲ್ಲಿ ಅಕ್ರಮ ಹೂಡಿಕೆ, ಬೇನಾಮಿ ಸಂಪತ್ತು ಗಳಿಕೆ, ಹಣ ವರ್ಗಾವಣೆ ಮಾಡಲಾಗಿದೆ. ಡಿ.ಕೆ. ತಮ್ಮ ಅಕ್ರಮ ಆಸ್ತಿ ಸಕ್ರಮ ಮಾಡಿಕೊಳ್ಳಲು ಪುತ್ರಿ ಮೂಲಕ ವ್ಯವಹಾರ ನಡೆಸಿದ್ದಾರೆ. ತಾಯಿ ಗೌರಮ್ಮ, ಸಹೋದರ ಡಿ.ಕೆ. ಸುರೇಶ್ ಹಾಗೂ ಪುತ್ರಿ ಐಶ್ವರ್ಯ ಹೀಗೆ ಕುಟುಂಬದವರ ಮಧ್ಯೆ ಹಣ ವರ್ಗಾವಣೆ, ಭೂಮಿ ವರ್ಗಾವಣೆ ನಡೆದಿದೆ. ಪತ್ನಿ ಮೂಲಕ ಶೋಭಾ ಡೆವಲಪರ್ಸ್, ಸಾಲಪುರಿಯ ಸಟ್ವಾ ಕನ್ಸ್ಟ್ರಕ್ಷನ್ಸ್, ಶ್ರೀರಾಮ್ ಪ್ರಾಪರ್ಟೀಸ್ನಲ್ಲಿ ಹೂಡಿಕೆ ಮಾಡಲಾಗಿದೆ. ಪುತ್ರಿ ಐಶ್ವರ್ಯ ಹೆಸರಿನಲ್ಲಿ ಅದಾನಿ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್, ಸಿಂಗಾಪುರ್ ಸೇರಿದಂತೆ ವಿದೇಶಿ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹವಾಲಾ ದಂಧೆಯಲ್ಲಿ ಪುತ್ರಿಯನ್ನೇ ಬಳಸಿಕೊಂಡಿದ್ದಾರೆ ಎಂಬಲ್ಲಿಯವರೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆರೋಪ ಮಾಡಿತ್ತು. ಡಿ.ಕೆ. ಶಿವಕುಮಾರ್ ಬಂಧನದ ನಂತರ ಪುತ್ರಿ ಐಶ್ವರ್ಯ, ಸಹೋದರ ಡಿ.ಕೆ. ಸುರೇಶ್ ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಪತ್ನಿ ಉಷಾ, ತಾಯಿ ಗೌರಮ್ಮ ಅವರನ್ನು ವಿಚಾರಣೆಗೆ ಕರೆಯಲಾಗಿತ್ತು. ಮುಂದೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಡಿ.ಕೆ. ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕಿತ್ತು. ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಡಿ.ಕೆ. ಇಡಿ ಆರೋಪಗಳ ವಿರುದ್ಧ ಕಾನೂನು ಹೋರಾಟ ನಡೆಸಿ ಗೆದ್ದಿದ್ದರು. ಸುಪ್ರೀಂ ಕೋರ್ಟ್ ಇಡಿ ಮುಖಕ್ಕೆ ಅಕ್ಷರಶಃ ಮಂಗಳಾರತಿ ಮಾಡಿತ್ತು. ಡಿ.ಕೆ.ಶಿ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಇಡಿ ಎಂತಹ ಎಡವಟ್ಟು ಮಾಡಿತ್ತೆಂದರೆ ಮಾಜಿ ಕೇಂದ್ರ ಸಚಿವ ಪಿ. ಚಿದಂಬರಂ ಅವರ ವಿರುದ್ಧ ಸಿದ್ಧಪಡಿಸಿದ್ದ ಅರ್ಜಿಯನ್ನೇ ಬದಲಿಸಿ ಡಿ.ಕೆ.ಶಿ ಅವರ ಹೆಸರಿನಲ್ಲಿ ಸಲ್ಲಿಸಿಬಿಟ್ಟಿದ್ದರು. ಇದನ್ನು ಗಮನಿಸಿದ ನ್ಯಾಯಪೀಠ, ಇದೇನಿದು,
ಈ ಅರ್ಜಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಕೇಂದ್ರ ಮಾಜಿ ಹಣಕಾಸು ಸಚಿವ ಮತ್ತು ಗೃಹ ಸಚಿವ ಎಂದು ಉಲ್ಲೇಖಿಸಲಾಗಿದೆ. ಚಿದಂಬರಂ ವಿರುದ್ಧದ ಅರ್ಜಿಯನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀರಾ ಎಂದು ಇಡಿ ಪರ ವಕೀಲ ತುಷಾರ್ ಮೆಹ್ತಾ ಅವರನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಅವತ್ತು ಇಡಿ ಅಧಿಕಾರಿಗಳು ಮುಖಭಂಗ ಅನುಭವಿಸಿದ್ದರು. ಸುಪ್ರೀಂ ಕೋರ್ಟ್ ಡಿಕೆಶಿಗೆ ದೆಹಲಿ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಎತ್ತಿ ಹಿಡಿದು ಇಡಿ ಮೇಲ್ಮನವಿಯನ್ನು ಕಸದ ಬುಟ್ಟಿಗೆ ಹಾಕಿತ್ತು. ಮುಂದೆ 2024 ಮಾರ್ಚ್ 5 ಆದೇಶ ನೀಡಿ ಡಿಕೆ ವಿರುದ್ಧದ ಪ್ರಕರಣವನ್ನು ರದ್ದುಗೊಳಿಸಿತ್ತು. ಅಲ್ಲಿಗೆ ಬಂಡೆ ವಿರುದ್ಧ ಇಡಿ ಪ್ರಕರಣವೇನೋ ಮುಗಿದಿದೆ. ಆದರೆ ಉಸಿರಾಡುತ್ತಿರುವುದು ಸಿಬಿಐ ಪ್ರಕರಣ. ಈಗ ಮೇಲೆದ್ದು ಕೂತಿರುವುದು ಅದೇ ಪ್ರಕರಣವೇ. ಡಿಕೆಶಿ ಮುಖ್ಯಮಂತ್ರಿ ಆಗುತ್ತಿದ್ದಂತೆಯೇ ಈ ಕೇಸ್ನಲ್ಲಿ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಬಂಡೆ ಬೆನ್ನತ್ತಲು ಮುಂದಾಗಿದ್ದಾರೆ. ಮಿತ್ರರೇ, ಡಿಕೆ ಶಿವಕುಮಾರ್ ಅವರಿಗೆ ಇಡಿ, ಐಟಿ, ಸಿಬಿಐ 3 ತನಿಖಾ ಸಂಸ್ಥೆಗಳು ಬಲೆ ಹೆಣೆದಿವೆ. ಇಡಿ ಪ್ರಕರಣ ರದ್ದುಗೊಂಡಿದೆಯಾದರೂ ಸಿಬಿಐ ದಾಖಲಿಸಿಕೊಂಡಿರುವ ಪ್ರಕರಣದಲ್ಲಿ ಈಗಲೂ ಡಿಕೆ ಖುಲಾಸೆಯಾಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಈ ಸಿಬಿಐ ಕೇಸ್ ಇದೆಯಲ್ಲ, ಇದು ವೆರಿ ಡೇಂಜರ್. ಈ ಪ್ರಕರಣವೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಕಚ್ಚಿಕೊಂಡರೆ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗಲೇ ಸಂಕಷ್ಟ ಅನುಭವಿಸಿದವರ ಸಾಲಿಗೆ ಡಿಕೆ ಸೇರಬಹುದು. ಒಂದು ಅಚ್ಚರಿ ವಿಷಯ ಅಂದರೆ ಈ ಸಿಬಿಐ ಬಲೆಯೊಳಕ್ಕೆ ಬಂಡೆಯನ್ನು ಸಿಲುಕಿಸಿದ್ದು ಯಡಿಯೂರಪ್ಪ. ಅವರಿಗೆ ಕೇಂದ್ರ ನಾಯಕರ ಆದೇಶವಿತ್ತೋ ಅಥವಾ ಡಿಕೆ ಜೊತೆ ಸೇರಿ ನಡೆಸಿದ್ದ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಭಯವಿತ್ತೋ, ಅಂತೂ ಅವರು ಡಿಕೆ ಅಕ್ರಮ ಆಸ್ತಿ ಪ್ರಕರಣವನ್ನು ಸಿಬಿಐಗೆ ನೀಡಲು ಒಪ್ಪಿಗೆ ಸೂಚಿಸಿದ್ದರು. ಇಡಿ ಪ್ರಕರಣದಲ್ಲಿ ಡಿಕೆಶಿ ಬಂಧನದಲ್ಲಿದ್ದಾಗಲೇ ಯಡಿಯೂರಪ್ಪ ಸರ್ಕಾರ ಅವರಿಗೆ ಮತ್ತೊಂದು ಆಘಾತ ನೀಡಿತ್ತು. 2020ರಲ್ಲಿ ಎಫ್ಐಆರ್ ದಾಖಲಿಸಿದ್ದ ಸಿಬಿಐ ತನಿಖೆಗೆ ಇಳಿದಿತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ 2023 ನವೆಂಬರ್ನಲ್ಲಿ ಸಿಬಿಐ ತನಿಖೆಗೆ ನೀಡಿದ್ದ ಅನುಮತಿಯನ್ನು ವಾಪಸ್ ಪಡೆಯಲಾಗಿತ್ತು. ಪ್ರಕರಣವನ್ನು ಲೋಕಾಯುಕ್ತಕ್ಕೆ ಹಸ್ತಾಂತರಿಸಲಾಗಿತ್ತು. ರಾಜ್ಯ ಸರ್ಕಾರದ ಈ ಕ್ರಮವನ್ನು ಪ್ರಶ್ನಿಸಿ ಸಿಬಿಐ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿದು ಸಿಬಿಐ ಅರ್ಜಿಯನ್ನು ವಜಾಗೊಳಿಸಿತ್ತು. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಅರ್ಥವಾಯಿತಲ್ಲ? ಇದೇ ಸಿಬಿಐ ಪ್ರಕರಣವೇ ಈಗ ಡಿಕೆ ಶಿವಕುಮಾರ್ ಅವರಿಗೆ ಕಂಟಕ ತರುವಂತೆ ಕಾಣುತ್ತಿರುವುದು. ರಾಜ್ಯ ಸರ್ಕಾರವು ಸಿಬಿಐ ತನಿಖೆಗೆ ನೀಡಿದ್ದ ಅನುಮತಿ ವಾಪಸ್ ಪಡೆದು ಲೋಕಾಯುಕ್ತಕ್ಕೆ ವರ್ಗಾಯಿಸಿರುವ ಕ್ರಮವನ್ನು ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ಸಿಬಿಐ ಆ ವಿಚಾರದಲ್ಲಿ ಯಶಸ್ಸು ಕಂಡರೆ ರಾಜ್ಯ ರಾಜಕೀಯದ ಚಿತ್ರಣವೇ ಬದಲಾಗಲಿದೆ. ಡಿಕೆ ಸಿಎಂ ಆಗುತ್ತಲೇ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಸಿಬಿಐ ಅಧಿಕಾರಿಗಳು ಬೆಂಗಳೂರಿನ ಕಚೇರಿಯಲ್ಲಿ ಕುಳಿತು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ವೇಗ ನೀಡಿ ತಮ್ಮ ತನಿಖೆ ಮುಂದುವರಿಸಲು ಅನುಮತಿ ಪಡೆಯಲು ಹೆಚ್ಚುವರಿ ದಾಖಲೆ ಸಿದ್ಧಪಡಿಸುತ್ತಿದ್ದಾರೆ. ಅಕ್ರಮ ಆಸ್ತಿ ಪ್ರಕರಣದ ಇಡಿ, ಐಟಿ ಕಡತಗಳನ್ನು ಮರುಪರಿಶೀಲನೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಕೇಂದ್ರ ಸರ್ಕಾರದ ಟಾಪ್ ಬಾಸ್ ಒಬ್ಬರು ಈ ವಿಚಾರದಲ್ಲಿ ಮತ್ತೆ ಆಸಕ್ತಿ ವಹಿಸಿದ್ದಾರೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ. ಒಟ್ಟಾರೆ ಸಿಬಿಐ ವಾದಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಎಂದರೆ ಇಷ್ಟು ಕಷ್ಟಪಟ್ಟು ಸಿಎಂ ಹುದ್ದೆ ಹಿಡಿದ ಡಿಕೆ ಶಿವಕುಮಾರ್ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ಏನಾಗುತ್ತದೋ ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.